ಇದು ಯಾವ ಜಾತಿ ಜಿಂಕೆ? ಇದು ಚುಕ್ಕಿ ಜಾತಿಯ ಜಿಂಕೆ. ನಿಮಗೆ ನೂರಾರು ಇದ್ದಾವೆ ಇದು. ಓಕೆ ಇಲ್ಲಿ ನೂರಾರು ಜಿಂಕೆಗಳು ನೀವು ನೋಡ್ತಾ ಇರ್ಬೋದು. ನಾಗರಹೊಳೆ ಫಾರೆಸ್ಟಲ್ಲಿ ನೀವು ಹೋದರೆ ನಿಮಗೆ ನೂರಾರು ಜಿಂಕೆಗಳು ಪಕ್ಷಿಗಳಂತೂ ಸುಮಾರು ಕಾಣುತ್ತೆ. ಒಂದು ನವಿಲು ಕಾಣ್ತಾ ಇದೆ ನೋಡಿ ಅಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಿದ್ದಾರೆ, ಸೋಮ್ ಸುಂದರ್, ತನು ಮತ್ತು ಮೇಡಮ್ ದೀಪಾ ಅವರಿದ್ದಾರೆ. ಇವತ್ತು ನಾವು ಹಿಂಗೆ ಸುಮ್ಮನೆ ಜನರಲಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋಗಬೇಕು ಅಂತ ಇನ್ನೂ ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ಕಾರ್ಡ್ ಸಿಕ್ಕಿದ್ರೆ ಅಲ್ಲೆಲ್ಲ ಹೋಗೋಣ ಅಂದ್ಕೊಂಡಿದ್ದೀವಿ. ನಮಗೆ 3-4 ಕಡೆ ಹೋಗ್ಬೋದು ನಾವೀಗ. ನಾಗರಹೊಳೆ ಫಾರೆಸ್ಟ್ ಆಗಿರ್ಬೋದು ಅಥವಾ ಗುರುಪುರ ಫಾರೆಸ್ಟ್ ಆಗಿರ್ಬೋದು, ಆ ಥರದ್ದೆಲ್ಲ ನೋಡೋಣ ಬನ್ನಿ. ಎಲ್ಲರೂ ವಿಡಿಯೋದಲ್ಲಿ ಕೊನೆವರೆಗೂ ನೋಡ್ತಾ ಇರಿ. ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಕನ್ನಡಿಗರೇ ನಮಸ್ಕಾರ, ಎಲ್ಲ ಫ್ರೆಂಡ್ಸ್ಗೂ ನಮಸ್ಕಾರ. ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣವಾದ ವಿಡಿಯೋ ನೋಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ಈ ಯೂಟ್ಯೂಬ್ ಚಾನಲ್ನ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಈ ರೂಟ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಆಲದ ಮರಗಳಿಗೆ ಈ ಥರದ್ದು ಚೀಲಗಳನ್ನ ಕಟ್ಟಿದ್ದಾರೆ. ನಾನು ಏನಿದು ಚೀಲಗಳು ಅಂತೇಳಿ ವಿಸ್ಮಯಗೊಂಡಾದಾಗ ನಮ್ಮ ಸ್ನೇಹಿತರು ಸೋಮ್ ಸುಂದರ್ ಅವರು ಹೇಳಿದ್ರು, ಈ ಚೀಲಗಳಲ್ಲಿ ಗೊಬ್ಬರವನ್ನು ಹಾಕಿರ್ತಾರೆ, ಗೊಬ್ಬರ ಮಣ್ಣು ಆ ಥರದ್ದು ಹಾಕಿರ್ತಾರೆ. ಆ ಗೊಬ್ಬರಗಳನ್ನು ಹಾಕ್ಬಿಟ್ಟು ಒಂದು ಬಿಳಲನ್ನು ಬಿಟ್ಟಿರ್ತಾರೆ. ಈಗ ಈ ಥರದ್ದೊಂದು ಬಿಳಲನ್ನು ಬಿಟ್ಟಾಗ ಆ ಬಿಳಲು ಬೇರನ್ನು ಬಿಟ್ಕೊಳ್ಳುತ್ತೆ. ಬೇರನ್ನು ಬಿಟ್ಕೊಂಡು ಆದಮೇಲೆ ಅದು ಮೇಲಕ್ಕೆ ಎಲ್ಲಿ ಚಿಗುರುತ್ತೋ ಆ ಚಿಗುರಿರುವಂಥ ಜಾಗವನ್ನು ಅಲ್ಲಿವರೆಗೆ ಕಟ್ ಮಾಡ್ಕೊಂಡೋಗಿ ರೈತರು ಗಿಡಗಳನ್ನು ನೆಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಭಾಗದ ನೀವು ಎಲ್ಲ ಆಲದ ಮರಗಳಲ್ಲಿ ನೋಡ್ಬೋದು. ಇದೊಂದು ವಿಸ್ಮಯವಾದಂಥ ವಿಷಯ. ರೈತರು ಜ್ಞಾನ ಮತ್ತು ಅವರ ಆಲೋಚನೆಗಳಿಗೆ ದೊಡ್ಡ ಸಲಾಮ್ ಹೇಳಬೇಕು. ನೂರಾರು ಜನ ರೈತರು ಈ ಥರದ್ದು ನೂರಾರು ಆಲದ ಮರಗಳಿಗೆ ಎಲ್ಲ ಕಡೆ ಕಟ್ಟಿರ್ತಾರೆ. ಹಾಗಾಗಿ ಇದು ಕೂಡ ಜೀವ ವೈವಿಧ್ಯತೆಯನ್ನು ಉಳಿಸೋದಕ್ಕೆ ಮಾಡ್ತಾ ಇರುವಂಥ ಒಂದು ಪ್ರಕ್ರಿಯೆ. ರೈತರ ತೋಟಗಳಲ್ಲಿ, ಜಮೀನುಗಳಲ್ಲಿ ಮತ್ತು ಅವ್ರ ಊರುಗಳಲ್ಲಿ ಬೆಳೆಸೋದಕ್ಕೆ ನೀವಿಲ್ಲಿ ನೋಡ್ತಾ ಇರ್ಬೋದು. ಮತ್ತು ಜೊತೆಗೆ ಬೇವು ಮತ್ತು ಆಲದ ಮರ ಎರಡೂ ಜೊತೆಗೆ ಬೆಳೆದಿದ್ದಾವೆ. ಎಲ್ರಿಗೂ ನಮಸ್ಕಾರ. 4412 ಚದುರ ಅಡಿ ವಿಸ್ತೀರ್ಣದಲ್ಲಿ ಇರುವಂತ ಕಾಡು, ಅರಣ್ಯ ಪ್ರದೇಶ. ಅಲ್ಲ, ಓಕೆ, ಅದೇನದು ಕಾಡಾ? ಫುಲ್ಲು ಕಾಡು. ನಾಗರಹೊಳೆ ಆಡಿ ತಲುಪಿ ದಾಟಿದ್ರೆ ನೆಕ್ಸ್ಟೇನೆ ಕಾಡು. ಯಾವ ರೂಟ್ ಅದು? ನಿಮ್ ಬೈಕಲ್ಲಿ ಹೋಗ್ಬೇಕಾ ಅಲ್ಲಿಗೆ ನೀವು? ಹೌದು, ಮಳೆಗಾಲದಲ್ಲೆಲ್ಲ ಹೋಗಕ್ಕೆ ಆಗಲ್ಲ. ಓಕೆ. ಮಳೆಗಾಲದಲ್ಲಿ ಏನ್ ಮಾಡ್ತೀರಾ ಅವಾಗ? ಕಾರ್ ತಗೊಂಡು ಹೋಗ್ತೀರಾ? ಗೌಡಿ ಮಾಚನಾಯಕನಹಳ್ಳಿ ಅಂತ. ಗೌಡಿ ಮಾಚನಾಯಕನಹಳ್ಳಿ ಹಾಡಿ. ಓಕೆ. ಇಲ್ಲೆಲ್ಲ ಹುಲಿ ಬಂದಿದ್ವಲ್ಲ, ಯಾವ ಹಾಡಿ ಸ್ಕೂಲಿಗೆ ಬಂದಿತ್ತು ಹುಲಿ? ಅದು ಜಿಎಂಹಳ್ಳಿ ಹುಲಿನಾ? ಆಮೇಲೆ ಏನ್ ಮಾಡಿದ್ರು? ಕಾಂಪೌಂಡ್ ಎಲ್ಲ ನಿರ್ಮಾಣ ಮಾಡಿದಾರ ಸ್ಕೂಲ್ಗೆ ಈಗ? ಹುಡುಗ ಹೊಲಕ್ಕೆ ಹೋಗಿದ್ದಾಗ ಹುಲಿ ಅಟ್ಯಾಕ್ ಮಾಡಿದ್ರು. ಹೌದಾ? ಸ್ಕೂಲ್ಗೆಲ್ಲ ಕಾಂಪೌಂಡ್ ಇದೆಯಾ? ಎಲ್ಲ ಸ್ಕೂಲ್ಗೂ ಕಾಂಪೌಂಡ್ ಇದೆ. ಓಕೆ. ಆದ್ರೆ ಹುಲಿಗೆ ಯಾವ ಕಾಂಪೌಂಡ್, ಆನೆಗೆ ಯಾವ ಕಾಂಪೌಂಡ್? ಅದೇ ಕಾಂಪೌಂಡ್ ದಾಟಿ. ಹುಲಿಗಳ ಹಾವಳಿ ಜಾಸ್ತಿ ಇದೆ ಇಲ್ಲೆಲ್ಲ. ಹೌದ್ರಾ? ಮತ್ತೆ ದನಗಳನ್ನ ಮತ್ತೆ ಕುರಿಗಳನ್ನ ಇವನ್ನೆಲ್ಲ ಸಾಯಿಸ್ತಾನೆ ಇರುತ್ತೆ. ಅದು ವಯಸ್ಸಾದ ಹುಲಿಗಳು ಮಾತ್ರ ಊರಿಗೆ ಇದನ್ನ ಮಾಡ್ತವೆ ಅಲ್ವರ? ಹೇಗ್ ಬರುತ್ತೆ ಅಂದ್ರೆ ಬೇರೆ ಬೇರೆ ಕಡೆ ಹಿಡಿದಿರ್ತಾರಲ್ಲ ಹುಲಿಗಳು, ಆ ಹುಲಿನೆಲ್ಲ ತಂದು ಸ್ಥಳ ಬದಲಾವಣೆ ಮಾಡಕ್ಕೆ ಈ ಕಡೆ ಸೈಡ್ ಬಿಟ್ಬಿಡ್ತಾರೆ. ಬಿಟ್ಟಾಗ ಅವು ಏನ್ ಮಾಡುತ್ತೆ, ಒಂದು ಸರಿ ಗ್ರಾಮಗಳನ್ನ ನುಗ್ಗಿ ರೂಢಿ ಆದ್ರೆ ಅದೇ ತರ ನುಗ್ಗಿ ಹಾವಳಿ. ಇಲ್ಲಿ ಒಂದು ಹುಡುಗ ಸತ್ತಿದ್ದು ನಮ್ಗೆ ತುಂಬಾ ಬೇಜಾರಾಯ್ತು. 2ನೇ ಕ್ಲಾಸ್ ಹುಡುಗ, ಅವನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ. ಅವನ್ ಏನ್ ಮಾಡಿದಾನೆ ಅಂದ್ರೆ ಸಾಟರ್ಡೆ ಅವತ್ತು ತಂದೆ ತಾಯಿ ಜೊತೆ ಹೊಲಕ್ ಹೋಗಿದ್ದಾನೆ. ತಂದೆ ತಾಯಿ ಒಂದ್ ಮರದ ಕೆಳಗಡೆ ಕೂರಿಸ್ಬಿಟ್ಟು ಅವನನ್ನ ಮೆಣಸಿನಕಾಯಿ ಕುಯ್ಯಕ್ಕೆ ಬಾಳೆ ತೋಟಕ್ಕೆ ಹೋಗಿದ್ದಾರೆ. ಆ ಮಗುನ ಹುಲಿ ಏನಾಗಿದೆ, 2 ಕಿಲೋಮೀಟರ್ ಹತ್ತಿ ಹೊಲದೊಳಗಡೆ ಎಳ್ಕೊಂಡೋಗಿ ಅರ್ಧ ತಿಂದು ಅರ್ಧ ಬಿಟ್ಟಿದೆ. ತುಂಬಾ ಬೇಜಾರಾಗಿದೆ. ಅದೇ ಆಕ್ಚುಲಿ ಅವು ವಯಸ್ಸಾಗಿರುವಂತ ಹುಲಿಗಳು ಮಾತ್ರ ಆ ತರದ್ದು ಹಳ್ಳಿಗಳಿಗೆ ಬರೋದು, ಸಿಟಿಗೆ ಜನ ಇರೋಂತ ಪ್ರದೇಶಗಳಿಗೆ ಬರ್ತವೆ. ಅಲ್ಲೇನಾದ್ರೂ ಉದ್ರೋಗಿದ್ರೆ, ವಯಸ್ಸಾಗಿದ್ರೆ ಬೇಟೆಯಾಡೋದಕ್ಕೆ ಆಗಲ್ವಲ್ಲ ಕಾಡಲ್ಲಿ. ಆ ಸಂದರ್ಭದಲ್ಲಿ ಅವು ಜನರನ್ನ ಬೇಟೆಯಾಡುವಂತ ಕೆಲಸವನ್ನ ಮಾಡ್ತಾರೆ. ನೋಡಿರೋದು ಹುಲಿ ಆಕ್ರಮಣ ಮಾಡಿರೋದು
ಇದು ಎರಡನೇ ಹುಡುಗ. ಓಕೆ ಇನ್ನೊಂದು ಮಾಸ್ತಿ ಗುಡಿ ಹತ್ರ. ಮಾಸ್ತಿ ಗುಡಿ ಹತ್ರ ಹುಡುಗ ಏನ್ ಮಾಡ್ದ ಅಂದ್ರೆ ಅವನು ಹಾಡಿ ಹುಡುಗ. ಅದು ಹುಲಿ ಮರಿಗಳಾಕಿತ್ತು, ಒಂದ್ 4-5 ಮರಿಗಳಾಕಿತ್ತು. ಇವನು ಈ ಹುಡುಗ ಏನ್ ಮಾಡಿದಾನೆ, ದನಗಳನ್ನ ಓಡ್ಸತರ ಆ ಹುಲಿನ ಓಡ್ಸಕ್ ಹೋಗಿದ್ದಾನೆ. ಇವನು ಏನಂದ್ರೆ ಈ ಹುಡುಗನ್ಗೆ ನಾನೇನು ಕಾಡಲ್ಲೇ ಬೆಳೆದಿರೋದು, ನಾನು ಹುಲಿ ಓಡಿಸ್ಬಿಡ್ತೀನಿ ಅಂತ. ಅದೇನಾಗಿದೆ, ಸಡನ್ ಆಗಿ ತಲೆ ಹತ್ರನೇ ಓಡೋದು ಎಳ್ಕೊಂಡು ಹೊಂಟೋಗ್ಬಿಟ್ಟಿದೆ. ಆಗ ಜನ ಎಲ್ಲ ಕೂಗಾಡಿ ಎಲ್ಲ ಮಾಡಿದ್ದಕ್ಕೆ ಬಿಟ್ಬಿಟ್ಟಿದೆ. ಹೊಡೆದ್ರೆ ಅದು ತಲೆಗೆ ಫಸ್ಟ್ ಹೊಡೆಯೋದು, ತಲೆನೇ ಸೀಳ್ಕೊಂಡ್ಬಿಡುತ್ತೆ. ಮೆದುಳ ಈಚೆಗೆ ಬಂದ್ಬಿಟ್ಟಿತ್ತು ಅವ್ನಿಗೆ. ಎರಡು ನೋಡಿದೀನಿ. ಇಲ್ಲೆಲ್ಲ ಸೇಫ್ಟಿ ಇಲ್ಲ, ಎಲ್ಲ ಕಾಡಂಚಿನ ಪ್ರದೇಶಗಳು. ಇಲ್ಲಿ ಜನ ನಾವಕ್ಕೆ ಸಿಟಿಗಳ ನಾಗರಹೊಳೆ ಎಂಟ್ರಿ ಪಾಸ್ ತಗೊಳ್ತಾ ಇದ್ದೀವಿ. ಈಗ ನಾಗರಹೊಳೆಯಿಂದ ಗೋಣಿಕೊಪ್ಪ ರೂಟಲ್ಲಿ ಹೋಗ್ತಾ ಇದ್ದೀವಿ. ನಮಗೆ 1 hour ಸಮಯವನ್ನು ಕೊಟ್ಟಿದ್ದಾರೆ. ಆದರೆ ರಸ್ತೆ ನೀವು ನೋಡಿದ್ರಲ್ಲ, ತುಂಬ ಚೆನ್ನಾಗಿಲ್ಲ ರಸ್ತೆ. ಕಾಡಲ್ಲಿ ಹೋಗ್ತಾ ಇದ್ದೀವಿ. ಇವತ್ತು ರಿಸರ್ವ್ಡ್ ಫಾರೆಸ್ಟ್ಗಳು ಇಡೀ ಭಾರತದಾದ್ಯಂತ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ರಿಸರ್ವ್ ಫಾರೆಸ್ಟ್ಗಳನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸ ಆಗ್ತಾ ಇದ್ದಾವೆ. ಎಷ್ಟೋ ದೇಶಗಳು ತಮ್ಮ ಆರ್ಮಿಗಳಿಗೆ ಹಾಕೋ ಹಣವನ್ನು ತೆಗೆದು ರಿಸರ್ವ್ ಫಾರೆಸ್ಟ್ಗಳಿಗೆ ಹಾಕೋಕ್ಕೆ ಇವತ್ತು ತೊಡಗಿಸ್ಕೊಂಡಿದ್ದಾವೆ. ಇವತ್ತು ಆರ್ಮಿಗಳನ್ನ ಕ್ಯಾನ್ಸಲ್ ಮಾಡಿ ಕಾಡನ್ನು ಬೆಳೆಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ತುಂಬ ನ್ಯೂಯಾರ್ಕ್ ಅಂತ ದೊಡ್ಡ ನಗರಗಳಲ್ಲೇ ರಿಸರ್ವ್ ಫಾರೆಸ್ಟ್ಗಳನ್ನ ಬೆಳೆಸ್ತಾ ಇದ್ದಾರೆ. ನಾವು ನವಿಲು ನೋಡ್ತಾ ಇರ್ಬೋದು, ಅಲ್ಲಿ ನವಿಲಿದೆ, ನವಿಲು. ನೋಡಿ, ಈ ಥರದ್ದು ಹೊಂಡಗಳನ್ನು ಕಾಡು ಆನೆಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರನ್ನ ಬರೋದಕ್ಕೆ ಮತ್ತು ಹತ್ತಿ ಹೋಗೋದಕ್ಕೆ ಅಂತೇಳಿ ಸ್ಲೋಪಾಗಿ ಮಾಡಿರ್ತಾರೆ. ತುಂಬ ಅವಕ್ಕೆ ರಿಸ್ಕ್ ಆಗಬಾರ್ದು ಅಂತೇಳಿ. ಇದು ರಿಸರ್ವ್ ಫಾರೆಸ್ಟ್. ನಾಗರಹೊಳೆ ಅಭಯಾರಣ್ಯ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಪುಸ್ತಕಗಳಲ್ಲೆಲ್ಲ ಓದಿರ್ತೀರ. ಅಭಯಾರಣ್ಯಗಳ ಬಗ್ಗೆನೇ ಒಂದೊಂದು ಪಾಠಗಳಿರ್ತಾ ಇದ್ವು. ಏನು ಮಕ್ಕಳಲ್ಲಿ ಏನು ಕಾಡನ್ನು ಬೆಳೆಸಬೇಕು, ಮರ ಬೆಳೆಸಬೇಕು, ಉಳಿಸ್ಬೇಕು ಅಂತ ಹೇಳಿ ನಾವು ಓದ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಆದರೆ ಸರ್ಕಾರಗಳು ಏನು ಕೆಲಸ ಮಾಡ್ತವೆ? ಸರ್ಕಾರಗಳು ಇವತ್ತು ಅತ್ಯಂತ ವೇಗವಾಗಿ ಮರಗಳನ್ನ ಕಡಿಯೋದಕ್ಕೆ ಅನುಮತಿಗಳನ್ನ ಕೊಡ್ತಾರೆ. ಪಶ್ಚಿಮ ಘಟ್ಟದ ಕಾಡುಗಳಾಗಿರ್ಬೋದು, ಇಡೀ ದೇಶದಲ್ಲಿ ಸುಮಾರು ಒಂದು ಸೆಕೆಂಡಿಗೆ ಒಂದು ಫುಟ್ಬಾಲ್ ಗ್ರೌಂಡ್ನಷ್ಟು ಮರಗಳನ್ನ ಕಡ್ಕೊಂಡು ಇವತ್ತು ಸರ್ವನಾಶ ಮಾಡ್ತಾ ಇದ್ದೀವಿ. ಸಾವಿರಾರು ಹೆಕ್ಟೇರ್ಸ್ಗಳು, ಆ ಒಂದು ಏನು 15 ಬಿಲಿಯನ್ ಮರಗಳನ್ನ ಒಂದು ವರ್ಷಕ್ಕೆ ಕಡಿತಾ ಇದ್ದೀವಿ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಇಷ್ಟೊಂದು ಕಾಡುಗಳನ್ನ ಬೆಳೆಸಿ ಉಳಿಸಿ ಅಂತ ಹೇಳುವಂಥ ಸರ್ಕಾರಗಳು ಯಾವುದೋ ಒಂದು ಕಾರಣಕ್ಕೆ ಒಂದೇನೋ ಚಿರತೆ, ಹುಲಿ, ನಾಗರಹೊಳೆದಲ್ಲಿ ಚಿರತೆ, ಹುಲಿ, ಆಮೇಲೆ ನೀನು ಸಂಧಿಗಳಲ್ಲಿ ನೋಡು, ನಿನಗೆ ಆನೆ ಎಲ್ಲ ಕಾಣೋದು ಇದ್ರಲ್ಲಿ ಒಳಗಡೆ ಇರ್ತವೆ. ಹುಲಿ, ಸಿಂಹ, ಚಿರತೆ ಎಲ್ಲ ಕಾಣಿಸ್ತಿರ್ತವೆ. ಸಿಂಹ ಇರಲ್ಲ ಇಲ್ಲಿಲ್ಲ. ಹುಲಿಗಳಿದೆ, ಚಿರತೆಗಳಿದೆ, ಆಮೇಲೆ ಕಪ್ಪು ಚಿರತೆ, ಅದು ಆ ಥರದ್ದಿದೆ. ಬ್ಲ್ಯಾಕ್ ಪ್ಯಾಂಥರ್ ಇದೆ, ಕಪ್ಪು ಚಿರತೆ ಆ ಥರದ್ದು. ಆನೆಗಳಿದೆ, ಕಾಡೆಮ್ಮೆ, ಬೇರೆ ಬೇರೆ ರೀತಿ ಮಂಗಗಳು. ಹೌದೌದು. ಬೇಸಿಗೆಲಾದ್ರೆ ಕುದಿಲೇ ಇರುತ್ತೆ. ಈ ಮಳೆಗಾಲದಲ್ಲಿ ಎಲ್ಲ ಪ್ರಾಣಿಗಳು ಒಳಗೆ ಸೇರ್ಕೊಂಡಿರುತ್ತೆ. ಹೌದು, ರೋಡ್ ಸೈಡ್ ಬರಲ್ಲ. ಈ ಮರಗಳನ್ನ ಬಿದ್ದೋಗಿದೆಯಲ್ಲ ನೋಡಿ. ಈಗ ಇಲ್ಲೆಲ್ಲ ಮರಗಳು ಬಿದ್ದೋಗಿದೆಯಲ್ಲ, ಮರಗಳು ಬಿದ್ದೋಗಿದ್ರೆ, ರೋಡಿಗೆ ಬಿದ್ದೋಗಿದ್ರೆ ಅವನ್ನ ತೆಗೆದು ಸೈಡ್ಗೆ ಹಾಕ್ಬೋದು ಅಷ್ಟೇ ರಿಸರ್ವ್ ಫಾರೆಸ್ಟ್ಗಳಲ್ಲಿ. ಆದರೆ ಮರಗಳನ್ನು ಎತ್ತುವಂಥ ಮತ್ತು ಅದನ್ನು ಏನು ಆ ಥರದ್ದೇನು ಇರಲ್ಲ. ನೋಡ್ತಾ ಇರ್ಬೋದು ನೀವು, 100 ಮರಗಳು ಇಲ್ಲಿ ಬಿದ್ದೋಗಿದೆ. ಮಳೆ, ಗಾಳಿ, ಬಿಸಿಲಿಗೆ ಅಥವಾ ಏನೇನೋ ಆಗಿ. ಆದರೆ ರಿಸರ್ವ್ ಫಾರೆಸ್ಟ್ ರೂಲ್ಸ್ ಪ್ರಕಾರ ಅವುಗಳನ್ನ ಎತ್ತೋ ಆಗಿಲ್ಲ. ಗಂಡನವಿಲು ಆಕರ್ಷಕವಾಗಿ ರೆಕ್ಕೆಗಳನ್ನ ತೆಗೆಯುತ್ತೆ ಹೆಣ್ಣವಿಲನ್ನು ಆಕರ್ಷಣೆ ಮಾಡೋಕ್ಕೆ. ಹೆಣ್ಣವಿಲ್ದು ಕೆಲಸ ಏನು, ಇದನ್ನ ಮಾಡೋದು, ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡೋದು ಹೆಣ್ಣವಿಲು. ಆದರೆ ಗಂಡನವಿಲು ಹೆಣ್ಣವಿಲನ್ನ ಆಕರ್ಷಿಸ್ಬೇಕಲ್ಲ, ಹಾಗಾಗಿ. ಹೌದೌದು, ರೆಕಾರ್ಡ್ ಮಾಡಿದ್ದೀನಿ ಇವಾಗ. ನೋಡಿ, ಕಾಡಿನ ಒಳಗಡೆ ಇರುವಂಥ ಯೆಲ್ಲೋ ಕಲರ್
ಈಗ ವಸಂತ ಕಾಲ ಅಲ್ವಾ ಸರ್, ಹೂಗಳು ಅರಳುತ್ತೆ. ನಾಗರ ಒಳಗಡೆ ಇರುವಂತ ಹಳೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಈ ಹೂಗುವೆ ನಾವು ಇದ್ರಲ್ಲಿ ನೋಡೋದು ಏನದು ಅದೇನಂತೀವಿ ಕೇಸರಿ ಹೂವು. ಹಾಂ 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 ಸೇಮ್ ಸಾಮ್ಯತೆ ಇದೆ. ಹಾಂ, ಏನು ಹೆಸರು ಗೊತ್ತಿಲ್ಲ ಹೂವುದು. ನಾಗರ ಒಳಗಡೆ ಇರುವಂಥ ಹೂಗಳು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಹಳೆ ಕ್ವಾರ್ಟರ್ಸ್ಗಳು ಹಳೇದಾಗಿದ್ರಿಂದ ಹಾಂ, ಇದು ರಕ್ಷಿತ ಅರಣ್ಯ ಅಂತ ನೋಡಿ. ಇದು ಸ್ಕೂಲ್ ಇದೆ ಇಲ್ಲಿ ಮೇಡಮ್, ಸ್ಕೂಲಿಗೆ ಬರ್ತೀರಾ ಇಲ್ಲಿ? ಇಲ್ಲಿ ಮೂರ್ಕಲ್ಲು ಶಾಲೆ ಇದೆ. ಹೌದಾ? ನೋಡಿ ಯೆಲ್ಲೋ ಕಲರ್ ಹೂಗಳು. ಇಲ್ಲೇನು ಜಾಸ್ತಿ ಜನ ಓಡಾಟ ಇಲ್ಲದೆ ಇರೋದ್ರಿಂದ ರೋಡ್ ಪಕ್ಕದಲ್ಲೆಲ್ಲ ಆರಾಮ ಬೆಳೆದಿದೆ. ಮತ್ತು ಅರಣ್ಯ ಇಲಾಖೆಯ ರಕ್ಷಿತ ಅರಣ್ಯ ಘೋಷಣೆ ಆದಮೇಲೆ ಸಾಕಷ್ಟು ಜನನ ಇಲ್ಲಿ ಉಳ್ಕೊಳಕ್ಕೆ ಬಿಡಲ್ಲ. ಹಾಗಾಗಿ ಎಲ್ಲ ಇಲ್ಲಿರುವಂಥ ಬಿಲ್ಡಿಂಗ್ಗಳೆಲ್ಲ ಖಾಲಿಯಾಗಿದೆ, ಎಷ್ಟೊಂದು ಹಳೇದಾಗಿದೆ. ಹಾಗಾಗಿ ಹಳೇದಾಗ್ಬಿಟ್ಟು ಎಲ್ಲ ಬೀಳುವಂತಾಗಿದೆ. ಇಲ್ಲಿರುತ್ತೆ ಸರ್ ಟಿಕೆಟ್ಗಳೆಲ್ಲ. ಟಿಕೆಟ್ ಮುಂದೆ ಹೋಟ್ಲುಗಳು ಹೋಗ್ಬೇಕು. ಇದೇನೆ ಸರ್, ನೀವು ಏನೋ ಅಂತಿದ್ರಲ್ಲ, ಇದೇನಾ ನಾನಚ್ಚಿ ಅಂದ್ರೆ? ನಾನಚ್ಚಿ ಗೇಟ್ ಅಂದ್ರೆ ಇದು ಈ ಕಡೆಯಿಂದ ನೀವು ಕಡೆಯಿಂದ ಬಂದಿದ್ರಲ್ಲ. ರೈಟ್ ಅಷ್ಟೇ, ಏನು ಎಕ್ಸ್ಲೇಟರ್ ಮಾಡಬಾರ್ದು, ರೈಸ್ ಮಾಡಬಾರ್ದು, ಬರೀ ಹಾಗೇನೆ ಮೂವ್ ಮಾಡಬೇಕು. ಆಗುತ್ತೆ ಸ್ವಲ್ಪ ಲೈಟ್ ಆಗಿ ಕೊಡಬೇಕು, ಜಾಸ್ತಿ ಕೊಟ್ಟರೆ ಬರೀ ಇದೆ. ಹೌದಾ? ಮೂವ್ ಮುಂದೆ ಅಲ್ಲ, ಮುಂದೆ ಹೋಗಿ ಹಾಂ, ಇದೆ ಹಾಗೆ ತೆಕ್ಕೊಡ್ಬೇಕಾ? ಏನು ಗಾಡಿ ನಂಬರ್? ರೋಡ್ ಮಾತ್ರ ಸೂಪರ್ ಆಗಿದೆ. ಅವಾಗಿನ ಬೆಳಗ್ಗೆಯಿಂದ ಗ್ರೂಪ್ ಸಿಗ್ತಾ ಇಲ್ಲ ಅದಕ್ಕೆ. ರೈಟ್ ಸಖತ್ ದೂರ ಇದೆ, ಶಾರ್ಟ್ ಅದು ಅಲ್ಲ, ಒಂದೇ ಒಂದು. ನನ್ನ ಫೋನಲ್ಲಿ ಅವರು ಪರ್ಫೆಕ್ಷನ್ಗೋಸ್ಕರ ಹುಡುಕ್ತಾರೆ ಅವರು.
ಏನಿದೆ ಎಲ್ಲ ಮುಗಿದೋಯ್ತಲ್ಲ, 20 ವರ್ಷ ಆಯ್ತು. ಮನುಷ್ಯೆಲ್ಲ ಇಲ್ಲ ಇವಾಗೆಲ್ಲ, ಆರಾಮಾಗಿ ಕೂಲಾಗಿರ್ಬೇಕು, ಯಾವ ಮನುಷ್ಯರು ಇಲ್ಲ. ಯಾರು ಹೋಗಿ ಹೋಗಿ ಆ ಕಡೆ ಅಂತ ಆಡಿ ಹುಡುಗ ದೊಡ್ಡವನ ಅವನು, ದುಡ್ಡು ದೊಡ್ಡವನ ಅವನು. ನೋಡಿ ಆ ಹುಡುಗರಲ್ಲೇ ಕೂತಿರೋರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಏನು ಅಂತ ಅದು ಆಗತ್ತೆ. ಇಲ್ಲಿ ಬರಕ್ಕೆ ಆಗಲ್ಲ ಬಿಡಿ, ಇಲ್ಲಿ ಇಷ್ಟೊಂದು ಫಾಸ್ಟ್ ಇಷ್ಟೊಂದು ಬರಕ್ಕಾಗಲ್ಲ. ಅಯ್ಯೋ ಹೆಂಗಾಗ್ಬಿಟ್ಟಿದೆ ಸರ್ ಇಲ್ಲಿ ರೋಡು, ಇಷ್ಟೊಂದು ದೊಕ್ಲ. गाड़ी चलाती तुम्हें? अच्छा चला क्या चलाती तुम्हें? हो गया यार, 2% पे भी आ ಏನೋ ತಿಂತಾ ಇತ್ತೆ. ಹಾವಿದ್ರೆ ಹಾವು ಬಿಡಲ್ಲ, ಹಾವನ್ನ ತಿಂತದೆ. ಯಾವ್ದಪ್ಪ ಇದು ಅಂತ ವಾಡ್ತದ. ಹಾರದನ್ನ ಹೊಡಿಬೇಕು ಸರ್. ಏನು ನನ್ನ ವಿಡಿಯೋದಲ್ಲಿ ಏನು ಕಾಣ್ತಾ